Happy birthday, Chaitra! Namaste, welcome back to Sudhamanu Vlogs. La la la, la la la, la la la, la la la. Action nodu, action ni ಕಾಣ್ತೀಯ ನೋಡು ಬಾ. ಚೈತನ್ಯದ ಬರ್ತಡೇ ಇದೆ, ಸೊ ಹಾಗಾಗಿ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಸೂರತ್ಕಲ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಪಡುಬಿದ್ರಲ್ಲೇ ಮಾಡ್ಬೋದಾಗಿತ್ತು, ಪಡುಬಿದ್ರಲ್ಲಿ ಯಾವಾಗಲೂ ಒಂದೇ ರೆಸ್ಟೋರೆಂಟಿಗೆ ಹೋಗ್ತಾ ಇರ್ತೀವಲ್ಲ, ಹಾಗಾಗಿ ಇವತ್ತು ಸೂರತ್ಕಲ್ಗೆ ಹೋಗೋಣ ಅಂಥೇಳಿ. ಸೊ ಬನ್ನಿ, ಎಲ್ಲಿ ಮಾಡ್ತೀವಿ, ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಈಗ ಜಸ್ಟ್ ಶಾಪಿಂಗಿಗೆ ಬಂದಿದ್ದೆ ಟ್ರೆಂಡ್ಸ್ಗೆ. ಸೊ ಇಲ್ಲೇ ಒಂದು ಗಿಫ್ಟ್ ತೊಗೊಂಡೆ, ಅವಳಿಗೆ ಇಷ್ಟ ಆಗತ್ತಾ ಅಂತ ನೋಡಬೇಕು. ಸರಿ, ಮತ್ತೆ ಸಿಗ್ತೀನಿ. ಆ್ಯಕ್ಚುಲಿ ಈಗ ಲೊಕೇಶನ್ ರೀಚ್ ಆದ್ವಿ. ಎಲ್ಲರೂ ನನಗಿಂತ ಮುಂಚೆನೇ ಬಂದಿದ್ದಾರೆ, ಬಟ್ ನಾನೇ ಲಾಸ್ಟ್ ಆಯಿತು ಬಂದಿದ್ದು. ನಾನು ಅದೇ ಶಾಪಿಂಗ್ ಮಾಡಿ ಇವತ್ತು ಸ್ವಲ್ಪ ಲೇಟ್ ಆಯಿತು. ಈಗ ಜಸ್ಟ್ ರೀಚ್ ಆದ್ವಿ. ಏನ ಯಾನೇ ಫಸ್ಟ್ ಬತ್ತೀನ್ಗೆ, ಯಾನೇ ಫಸ್ಟ್ ಬತ್ತೀನ್ಗೆ ಕೇಕದ ಕತೆ ನನ್ಗೆ ಗೊತ್ತಿತ್ತೆ. ಓ ಈ ಏನಾರ್ದು ರೆಡಿ ಆಗ್ತಾರ. बिड़ने आप इधर ही वेट करो, ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ಲಿಲ್ವಾ ನಾನು? ನಮ್ಮ ಬರ್ತ್ಡೇ ಗರ್ಲ್ ಹೇಗಾಗಿದ್ದಾಳೆ, ಹೇಗೆ ರೆಡಿ ಆಗಿದ್ದಾಳೆ ನೋಡಿ, ಚೆನ್ನಾಗಿ ಕಾಣ್ತಿದ್ದಾಳಲ್ಲ. ಯಾರು ಎಷ್ಟು ಸಲ ವಿಶ್ ಮಾಡಿದ್ ನಾನು? ವಿಶ್ ಮಾಡಿಲ್ಲ ಅಂತ ಯಾಕೆ ಹೇಳ್ತಾರೆ? ಮಾಡ್ಲಿಲ್ವಾ? ಹೋಗೋಣ ಆದ್ರೆ ಹುಷಾರಿಲ್ಲ ನಮ್ಮ ಬರ್ತ್ಡೇ ಹುಡುಗಿಗೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ವಾಯ್ಸ್ ಎಲ್ಲ ಹೋಗಿದೆ. ಯಾನ್ ಎರಡ ಕೊರಿಯ ಬ್ಯಾಗ್ ಮತ್ತೆರಡ ಕೊರಿಯ ನೋಡೋಣ ನಮ್ಮ ಬರ್ಡೇಗಳ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಚಿತ್ರ ನೋಡಿ ಹೇಳ್ಬೇಕು ನೀನ್ ಹೇಗಿದೆ ಅಂತ. ಹೇಳ್ಬೇಕು ನೀನ್ ಹೇಗಿದೆ ಅಂತ. ಒಳ್ಳೇದುಂಟಾ? ಇಷ್ಟ ಆಯ್ತಾ? ಅಂದ ಈ ಪಂತಜ ಗ್ರೂಪ್ದ ನೀನ್ ಹೇಳಿಲ್ಲ, ನೀನೇನ್ ಹೇಳಿದ್ದು? ಸಿಂಗಲ್ ನಮ್ದೇ ಕಳಿಸ್ಲಿಕ್ಕೆ ಹೇಳಿದ್ದು, ಅದಕ್ಕೆ ನಾವೇನ್ ಮಾಡಿದ್ವಿ, ನಮ್ದು ಕಳಿಸಿದ್ವಿ ಸಿಂಗಲ್ ಎಲ್ಲ. ಒಳ್ಳೇದಾಗಿದೆ ಮಾತ್ರ ಡೆಕೋರೇಷನ್ ಅಲ್ಲ, ಸಖತ್ತಾಗಿದೆ. ಕಲರ್ ಕಾಂಬಿನೇಷನ್ ಆಗ್ಲಿ ಎಲ್ಲ ಸಹ ಒಳ್ಳೇದಾಗಿದೆ ಮಾತ್ರ. ನಾನು ಎಣಿಸಿದೆ ಅಲ್ಲಿಂದ ಪಡುಬಿದ್ರೆಯಿಂದ ಇಲ್ಲಿ ತನಕ ತರುವಾಗ ಕೇಕ್ ಏನಾಗ್ತದಂತ, ಬಟ್ ಒಳ್ಳೇದುಂಟಲ್ಲ ಕೇಕ್, ಹಾಗೇನೆ ಉಂಟು. ಎಂತಾದ್ರೂ ಎಕ್ಸ್ಪ್ರೆಷನ್ ಕೊಡಿಯಾ? ನಾ ಹೇಳಿದಲ್ಲ ಅಲ್ಲಿಂದ ಪಡುಬಿದ್ರೆಯಿಂದ ಇಲ್ಲಿ ತನಕ ತರುವಾಗ ಹೇಗೆ ಆಗ್ತದೆ ಅಂತ ಎಣಿಸಿದ್ದೆ. ನೋಡು, ಒಳ್ಳೇದುಂಟು ಅಲ್ಲ, ಎಂತ ಆಗ್ಲಿಲ್ಲಲ್ಲ. ಇಷ್ಟು ನನ್ಗೆ ಅಪ್ರಿಶಿಯೇಟ್ ಮಾಡ್ಬೇಕು, ನಾನು ಇಷ್ಟು ಚಂದ ಮಾಡಿ ತಂದಿದ್ದೇನೆ ಕೇಕನ್ನ ಅಂತ. ನೋಡಿ ನೋಡಿ ನೋಡಿ, ಅಪ್ರಿಶಿಯೇಟ್ ಮಾಡಿ. ಹಾಗೆ ಹೇಳಿ ಮಾಡಿಸ್ಕೊಳ್ಬೇಕು ಮಾರೆ ನಿಮ್ಮ ಹತ್ರ ಎಲ್ಲ. ಈ ಕಾಲದಲ್ಲಿ ಹಾಗೆವೇ ಎಂತ ಇನ್ನೊಮ್ಮೆ ಹೇಳಿ ಅಕ್ಕ. ನೋಡಿ ನನ್ನ ಪಿಕ್ ನೋಡಿ ಅಂತ ಇಲ್ಲಿ, ನಂದು ವಿತ್ ಚೈತ್ರ. ನಮ್ದು ಸೆಲೆಬ್ರೇಷನ್ಗೆ ಮುನ್ನ ಫೋಟೋ ಸೆಷನ್. ಫೋಟೋಗ್ರಾಫರ್ಸ್ ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರಂತ.
ಅಲ್ವಾ ಇಜ್ಜಲೈಕೆ ಹ್ಯಾಪಿ ಬರ್ತ್ಡೇ ಚೈತ್ರ. ಕ್ಯಾನ್ಸಲ್ ಅಲ್ಲ ನಾನ್ ವೆಜ್ ಇಲ್ಲವಾ ವೆಜ್ ಇಲ್ಲ ವೆಜ್. ಹೇಗೆ ಹೇಗೆ ಉಂಟು ಒಳ್ಳೆ ಉಂಟಾ? ಯಾವ ಫ್ಲೇವರ್ ಹೇಳು? ನೀನು ಊರಿನವಳಾದ್ರೆ ಹೇಳಲೇಬೇಕು ಅದು ಯಾವ ಫ್ಲೇವರ್ ಅಂತ. ಹೇಳ್ಬೇಕು ಯಾವ ಫ್ಲೇವರು? ಟೆಂಡರ್ ಕೊಕೊನಟ್. ಆಕ್ಚುಲಿ ನಾನು ರಮ್ ರಶಿಯನ್ ಹೇಳಿದ್ದೆ, ಅದಕ್ಕೆ ಅವ್ರು ಹೇಳಿದ್ರೆ ರಮ್ ಹಾಕ್ತೇವೆ ಅಂತ. ಹಾಗಾದ್ರೆ ಬೇಡ ಮಾರೆ, ನಾನು ಇದೇ ಆಗ್ಬೋದಂತ ಹೇಳಿದ್ದೆ ಅಂದ. ಲೈಕ್ ಉಂಡ ಆಯ್ತು ಪೋ. ಆಯ್ತು ಇದಿಲ್ಲ ಚೈತ್ರ ಅಂಟಿಗೆ ಇದ್ದಿಲ್ಲ. ಆಯ್ಕುಂತುವೆ ಕರೆಕ್ಟ್ ಬಂದ. ಕಂಬಳಕ್ಕೆ ನಿಲ್ತಾನ ಅವನು, ಇದಕ್ಕೆ ಇಲ್ಲ ಇಲ್ಲ. ಫೋಟೋ ತೆಗೆಸ್ಕೊಳ್ಳೋರ್ದು ಈ ಪೊಸಿಷನ್ ಫೋಟೋ ತೆಗಿಬೇಕನ್ನೋದು ಆರ್ಡರ್ ಆಗಿದೆ. ಇದು ಒಳ್ಳೆ ಚೆನ್ನಾಗುಂಟು. ಅವಳು ಇಡ್ಲಿಲ್ಲ ಅಂತ ಇವಳು ಇಡ್ಲೆ. ನೋಡು ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ. ಆಲೆ ಕೊಡ್ತೀನಿ. ಅಯ್ಯೋ ದೇವ, ಇದೆಲ್ಲ ಹಾಕ್ಲೇಬೇಕು ನಾನು. ಅದು ಬೇರೆಯವ್ರು ಕೊಟ್ಟದೆಲ್ಲ ಬೀಳಿಸಿ ಅವಳು ಕೊಟ್ಟದನ್ನ ಬರ್ತಡೆಗೆಲ್ಲ ತೆಗೆದು ಕೊಟ್ಟು ಈಗ ಕೊಡೋದು. ಹೌದು, ಬಡ್ಡೆಗೆಲ್ಲ ಗಿಫ್ಟ್ ತಕೊಳ್ಳೋದು. ಹೇಗೆ ಸಾರಿ ಕೊರಿಯನ ಚೈತ್ರ ಗಿಫ್ಟ್ ಕಮ್ಮಿ ಆಯ್ತಾ? ಗಿಫ್ಟ್ ಕಮ್ಮಿ ಆಯ್ತಾ? ಮತ್ತೆ ನೀ ಹೇಳಿದೆ ಎಲ್ಲ ಆಯ್ತಾ ಎಲ್ಲ ಆಯ್ತಾ ಕೇಳಿದ್ದಿ? ಫೋಟೋವಾ? ನಾವ್ ಎಣಿಸಿದ್ ಗಿಫ್ಟ್ ಅಂತ ಎಣಿಸಿ. ಗಿಫ್ಟಲ್ಲಿ ನಿನಗೆ ಒಂದು ಸ್ವಲ್ಪ ಬೇಸರ ಆಗ್ಬೋದು, ಅದು ನೋಡು ನೀನೆಂತ ಹೇಳಿ ನನಗೆ. ಅಲ್ಲ, ಕಲರ್ ನಿಂಗೆ ಇಷ್ಟ ಆಗ್ತದೆ ಎಲ್ಲ ಗೊತ್ತಿಲ್ಲವಾ, ಆದ್ರೆ ನಂಗೆ ಇಷ್ಟ ಆಯ್ತು. ಸ್ಮೈಲ್ ನೋಡಿ ಅಂತೆ. ಆಬ್ವಿಯಸ್ಲಿ ನಿನ್ನ ಇಟ್ಟು ಗೊತ್ತಾದೆ ಅಪ್ಪುಡು. ಆಯ್ತು, ಬೇಕಾ ಕೇಕ್ ಬೇಕಾ? ಫಸ್ಟ್ ಅವಳು ನೋಡಿ ಮತ್ತೆ ನಮ್ಗೆ ತೋರಿಸ್ತಾ ಇದ್ದಾಳೆ. ಇರ್ಲಿ ನೋಡುವ ನೋಡುವ ಈಗ. ವಾವ್, ಸೂಪರ್ ಸೂಪರ್ ನೈಸ್. ಒಳ್ಳೆದುಂಟು, ಲಾಯ್ಕೊಂಡು ಪ್ಯಾಟ್ರನ್ ಪೂರ. ಬಟ್ ನಿಕ್ ಸ್ಲೀವ್ಲೆಸ್ ಹೆಂಗ್ ಕಲರ್ ಅವೇ ಹೆಂಗ್ಲ ಅವೇ ಅನ್ನೋದಿನ್ಯಾ ಬರೋಬರ छोटा सा है.
मुझे लगा था यही बोलोगी। पल्लू टिक्के लग रहे हैं अक्का। ಫೋಟೋ ಸೆಷನ್ ಆಯಿತು, ಕೇಕ್ ಕಟ್ಟಿಂಗ್ ಆಯಿತು. ಈಗ ಡಿನ್ನರ್ ಡಿನ್ನರ್ ನೀವು ಕಾಣ್ತಾ ಇಲ್ಲ, ಶುಕ್ರವಾರ ಅಯ್ಯೋ ದೇವ, ನಿಮ್ಮಿಬ್ರಿಗೆ ಯಾವಾಗ್ಲೂ ಸಿಗದೇ ಇಲ್ಲ. ನಮ್ಮಿಬ್ರಿಗಲ್ಲ, ಮೀನ್ ಪಾರ್ಟಿಗೆ ಸಹ ಶುಕ್ರವಾರ ಇವತ್ತು. ಇವಳದ್ದು ಅದೃಷ್ಟ ಎಷ್ಟು ಚೆನ್ನಾಗಿದೆ ಅಂದ್ರೆ ಇವಳು ಬರ್ತಡೇ ಯಾವಾಗ್ಲೂ ಫ್ರೈಡೆ ಬರುತ್ತೆ. ಫ್ರೈಡೆ ಅಂಡ್ ನಿಮ್ದೆಲ್ಲ ಸಹ ಮಂಡೇ ಬರುತ್ತೆ. ಹಾ, ನಮ್ದು ಮಂಡೇ ಬರುತ್ತೆ, ಅವಳದ್ದು ಫ್ರೈಡೆ ಬರುತ್ತೆ. ಎಂತ ಮಾಡು. ಅದೇ ತುಂಬಾ ಖುಷಿ ಅವಳಿಗೆ, ಅಷ್ಟು ಚೆನ್ನಾಗಿ ನೀಟಾಗಿ ಶಿಸ್ತಾಗಿ ಬರ್ತಡೇ ಮಾಡ್ತಾಳೆ ಅಂತ. ಮೆನು ಮಲ್ಲ ಉಂಟು ಫಿಶ್. ಆ್ಯಕ್ಚುಲಿ ನಾವೀಗ ಹೋಟೆಲಿಂದ ಹೊರಟ್ವಿ, ಯಾಕೆಂದರೆ ಅಲ್ಲಿ ಊಟ ಮಾಡಬೇಕಿತ್ತು ಆ್ಯಕ್ಚುಲಿ. ಬಟ್ ಅಲ್ಲಿ ಏನಂದರೆ ನಾನ್ ವೆಜಲ್ಲಿ ಚಿಕನ್ ಮಾತ್ರ ಇತ್ತು, ಫಿಶ್ ಇರಲಿಲ್ಲ. ಮತ್ತು ಸೀ ಫುಡ್ ಯಾವುದೂ ಇರಲಿಲ್ಲ ಅಲ್ಲಿ, ಜಸ್ಟ್ ಎಗ್, ಚಿಕನ್ನು ಮತ್ತು ವೆಜ್ ಅಷ್ಟೇ ಇತ್ತು. ಸೊ ಹಾಗಾಗಿ ನಾವು ಬೇರೆ ರೆಸ್ಟೋರೆಂಟ್ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀವಿ. ನೋಡೋಣ ಎಲ್ಲಿ ಹೋಗೋಣ, ಎಲ್ಲಿ ಹೋಗ್ತೀವಿ, ಏನು ತಗೊಳ್ತೀವಿ ಅಂತ ಮತ್ತೆ ತೋರಿಸ್ತೀವಿ. ಈಗ ನಾವು ಬಂದಿದ್ದು ರೆಡ್ ರಾಕ್ ರೆಸ್ಟೋರೆಂಟ್. ಬನ್ನಿ ಹೋಗೋಣ. ನಾನು ಬರಲಿಲ್ಲ ಇಲ್ಲಿವರೆಗೂ, ಇದೇ ಫಸ್ಟ್. ಹಾಂ, ಒಳ್ಳೇದುಂಟಾ? ಸ್ಪೇಸ್ ದೊಡ್ಡದುಂಟು. ಹಾಂ, ಸ್ಪೇಸ್ ದೊಡ್ಡದುಂಟು, ಮತ್ತೆ ಗಾರ್ಡನ್ ಟೈಪ್ ಉಂಟು. ಗಾರ್ಡನ್ ಟೈಪ್ ಹೌದಲ್ಲ, ಮತ್ತೆ ಸ್ಟೇ ಸಹ ಆಗ್ಲಿಕ್ಕೆ ಉಂಟು, ಆಪ್ಷನ್ಸ್ ಉಂಟು. ಸ್ಟೇ ಆಗ್ಬೋದು, ಟೂರಿಸ್ಟ್ ಯಾರಾದರೂ ಬಂದರೆ ಸ್ಟೇ ಆಗ್ಬೋದು. ಒಂಥರ ಹೋಮ್ಲಿ ಥರ ಉಂಟಲ್ಲ, ಹೋಮ್ಲಿ ಒಳ್ಳೇದುಂಟು. పోయా ಓ ಲಾಪುಣನ್ ಪೂರ ಪೋಪುಣೆ. ಗಾರ್ಡನ್ ಒಳ್ಳೆ ಉಂಟು, ತುಂಬ ಚೆನ್ನಾಗಿದ್ದಾರೆ. ಸತಿ ನಾನು ಎಷ್ಟು ಜನ ಉಂಟಲ್ಲ, ತುಂಬ ಚೆನ್ನಾಗಿದ್ದಾರೆ. ಇವಾಗ ನೋಡಿದ್ರೆ ಎಂತ ಅಂತ. ನೀನೇನ ಎಲ್ಲರಿಗೂ ಆರ್ಡರ್ ಮಾಡೋದು? ನೀನೇ ಆರ್ಡರ್ ಮಾಡ್ತೀಯ? ಎಂತ ಬೇಕು ಹೇಳು, ಎಂತ ಬೇಕು? ಏನಿದು? ಪನ್ನೀರ್ ಮಶ್ರೂಮ್ ಏನು? ಪನ್ನೀರ್ 65, ಪನ್ನೀರ್ 65, ಮಶ್ರೂಮ್ ಚಿಲ್ಲಿ ಗಾರ್ಲಿಕ್. ಮಶ್ರೂಮ್ ಚಿಲ್ಲಿ ಗಾರ್ಲಿಕ್ ಪನ್ನೀರ್ 65 ಡನ್. ಎಗ್ ಚಿಲ್ಲಿ, ಬಿಸ್ಕೋ ಮಸಾಲ ಫ್ರೈ, ಲೆಮನ್ ಚಿಕನ್. ಸಾತಿ ಲೆಮನ್ ಚಿಕನ್ ಅಲ್ಲ, ಕಲರ್ ಲೆಮನ್ ಹಾಗೆ ಉಂಟು, ನೋಡುವ ಹೇಗಿದೆ ಅಂತ. ತಿನ್ನುವ. ಆಚೆ ಕೂತಿರೋದು ವೆಜ್ ಗ್ಯಾಂಗ್, ಈಚೆ ನಮ್ಮದು ನಾನ್ ವೆಜ್ ಗ್ಯಾಂಗ್. ಹಾಂ, ಪಾಡ್ಲೆ ಏನಿದು? ಇದು ವೆಜ್ ಹೈದ್ರಾಬಾದಿ ಬಿರಿಯಾನಿ. ಏನಿತ್ತು? ಇದರಲ್ಲಿ ರೈಸ್ ಕಾಣ್ತಿಲ್ಲ ನಿಮ್ದ್ರಲ್ಲಿ ಅಲ್ಲ? ಏ ಓದ್ಲಯ್ಯ ಇನ್ನು ವ್ಲಾಗ್ ಹುಡುಕ್ರ ಇಂಚ ಹೌದಾ? ಎಂದು ಸಂದೀಪಣ್ಣ ಈಗ ಹೇಳಿ, ಇದು ವೆಜ್ ಹೈದರಾಬಾದಿ ಬಿರಿಯಾನಿ ಹೇಗೆ ಉಂಟು? ಒಳ್ಳೇದುಂಟಾ? ಸ್ಪೈಸಿ ಇದೆಯಾ? ಇದೆ, ಬಿಸಿ ಇದೆ.
ಸಾತಿ ಅಂತ ಸಾತಿ ಚಿಕನ್ ಚಿಕನ್ ಟಿಕ್ಕಾ ಬಿರಿಯಾನಿ ಹೇಗಿದೆ? ಚೆನ್ನಾಗಿದೆಯಾ? ಮೊಳಂಚೀರ್ ಕರಿ ಒಳ್ಳೆದುಂಟಾ? ಫಿಶ್ ಊಟ ಆಯ್ತು ನಮ್ದು. ಆಯ್ತು, ಹೊಟ್ಟೆ ಫುಲ್ ಆಯ್ತಾ? ಹೇಗಿತ್ತು ಊಟ ಎಲ್ಲ? ಒಳ್ಳೇದಿತ್ತಾ? ಒಳ್ಳೇದಿತ್ತಾ? ವೆಜ್ನವ್ರು ಜಾಸ್ತಿ ಮಾತಾಡಲ್ಲ ಅಲ್ಲ. ಊಟ ಎಲ್ಲ ಆಯಿತು ನಮ್ಮದು, ಹೋಗ್ತಾ ಇದ್ದೀವಿ. ಚೆನ್ನಾಗಿತ್ತು ಆರ್ಡರ್ ಮಾಡಿದ್ರಲ್ಲಿ. ನನಗೆ ಲೆಮನ್ ಚಿಕನ್ ಒಂದು ಅಷ್ಟು ಲೈಕ್ ಆಗಲಿಲ್ಲ, ಮತ್ತು ಬಿರಿಯಾನಿ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತು ಸ್ಟಾರ್ಟರ್ ತೊಗೊಂಡಿದ್ದೆ ನಾವು, ಲೆಮನ್ ಚಿಕನ್ ತೊಗೊಂಡಿದ್ದೆ ಸ್ಟಾರ್ಟರಾಗಿ, ಬಟ್ ಅದಷ್ಟು ಚೆನ್ನಾಗಿರಲಿಲ್ಲ. ಬಿರಿಯಾನಿ ತುಂಬ ಚೆನ್ನಾಗಿತ್ತು, ಮತ್ತು ಸೂಪ್ ಚೆನ್ನಾಗಿತ್ತು. ಈಗಷ್ಟೇ ನಾವು ಹೋಗಿ ಬಂದ್ವಿ. ಆ್ಯಕ್ಚುಲಿ ಸೂರತ್ಕಲ್ ಮಾಡಿದ್ದು ಇನ್ನಂದರೆ ಚೈತ್ರ ನಮಗೆ ನೆಕ್ಸ್ಟ್ ಇಯರ್ ಮದುವೆಗೆ ಹೋಗ್ತಾಳೆ ಅವಳು. ಸೊ ಹಾಗಾಗಿ ಸಿಗೋದಿನ್ನು ನೆಕ್ಸ್ಟ್ ಇಯರ್ ಗೊತ್ತಿಲ್ಲ ಅಲ್ಲ, ಸಿಗ್ತಾಳೋ ಇಲ್ವೋ ಅಂತೇಳಿ. ಹಾಗಾಗಿ ಈ ಸತಿನೇ ನಾವು ಚೆನ್ನಾಗಿ ಮಾಡೋಣ ಅಂಥೇಳಿ ನಾವು ಸೂರತ್ಕಲಲ್ಲಿ ಹೋಗಿ ಮಾಡಿದ್ದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ಇಷ್ಟ ಆಯಿತಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.